ಏನ್ ರಂಗಜ ಎಲ್ಲೋಗಿದೆ ಇತ್ಲಾ ಕಡೆಯಿಂದ ಬರ್ತಿದೀಯಾ? ಹಾ, ಅಲ್ಲ ಒತ್ತಿ ಮುಂಚೆನೇ ಎಲ್ಲೋಗಿ ಬರ್ತಿದೀಯಾ ಜೋ? ಹಾ, ಇಷ್ಟು ಬೇಗ ಬರ್ತಿದೀಯಾ? ಎಲ್ಲಿಲ್ ಕಣಮ್ಮ ಶಾಂತಮ್ಮ, ಮಗಳೂರಿಗೆ ಹೋಗಿದ್ದೆ ಕಣಮ್ಮ. ಹುಡುಗಿಗೆ ಬಾಗ್ನ ಕೊಟ್ಟು ಬರಕ್ಕೆ ಹೋಗಿದ್ದೆ. ಅವರು ಬೆಂಗಳೂರಿಂದ ಮೊನ್ನೆ ಬಂದಿದ್ರು. ಅದಕ್ಕೆ ಬಾಗ್ನ ತಗೊಂಡು ಹೋಗಿದ್ದೆ ಕಣಮ್ಮ. ಬಾಗ್ನ ತಗೊಂಡು ಹೋಗಿದ್ದೆ. ಅಲ್ಲ ಈ 2-3 ದಿವಸ ಆಯ್ತು ಹೋಗಿ. ಹಬ್ಬ ಮುಗಿಸ್ಕೊಂಡೆ ಹೋಗ್ಬೇಕಣಪ್ಪ ಅಂತ ಆಟ ಇಟ್ಕೊಳ್ಕೊಂಬಿಟ್ಲು. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಹಬ್ಬ ಅಲ್ಲೇನೆ ಮುಗಿಸ್ಕೊಂಡು ಎದ್ದಾಡ್ಕೆ ಬರ್ತಿದ್ದೀನಿ ಕಣಮ್ಮ. ಆ ಅಜ್ಜಿ ಬೇರೆ ಏನು ಮಾಡ್ತಿದ್ದಾಳೆ ಏನ, 2-3 ದಿವಸದಿಂದ ಸ್ಕೂಲ್ ಬೇರೆ. ಅದಕ್ಕೆ ಅತ್ಲಾಗೆ ಬೆಳಬೆಳಗ್ಗೆನೇ ಎದ್ದು ಬಂದೆ ಕಣಮ್ಮ, ಇನ್ನೇನಿಲ್ಲ. ಪರವಾಗಿಲ್ಲ ಕಣ ಜಾ ಆಗಿದ್ರೆ. ಬಾಗ್ನ ಈಗಣ ಎಲ್ಲ ಜೋರಾಗಿ ತಗೊಂಡು ಹೋಗಿದ್ಯಾ ಮಗಳೂರಿಗೆ? ಹಾ, ಹಂಗಾರೆ ಏನೇನೋ ಹಬ್ಬಕ್ಕೆ ಜೋರಾಗಿ ಮಾಡಿದಾರಾಗಿದ್ರೆ. ಹಾ, ಹಬ್ಬ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಬರ್ತಿದೀಯ ಹಂಗಾರೆ. ಹಾ, ಏನಜ್ಜ ಅಲ್ಕಣಜು, ಅವ್ರಿಗೂ ಜೊತೆಲೆ ಕರ್ಕೊಂಬರೋದಲ್ವೇನಜ್ಜ? ಅತ್ಲಾಗಿ ಅವ್ರದ್ದು ಕಾರ್ ಇತ್ತ ಏನ ಬಿಟ್ಟು ಹೋಗೋರ್ ಅತ್ಲಾಗಿ ಬಂದು ಮನೇಲಿ ಎಲ್ಲಾರ್ಗು ಮಾತಾಡ್ಸ್ಕೊಂಡು ಅತ್ಲಾಗ ಹೋಗ್ತಿದ್ರು. ಕರ್ಕೊಂಬರೋದಲ್ವಾ ಜೊತೆಲೇನೆ? ಹಾ, ಅಳಿಯಂಗುನು ಮಗಳಿಗೂ ಕರ್ಕೊಂಬರೋದಲ್ವೇನಜು? ಕಣಮ್ಮ, ನಾನು ಅದೇ ಮಾತು ಹೇಳ್ದೆ, ಬರ್ರಮ್ಮ ಹೋಗಿ ಬರೀರಂತೆ. ಇನ್ನೇ ಕಳಿಸ್ಬಿಡ್ತೀನಿ, ಸಂಜೆ ಅಷ್ಟೊತ್ತಿಗೆ ಕಳಿಸ್ಬಿಡ್ತೀನಿ ಬರ್ರಮ್ಮ ಅತ್ಲಾಗ ಅಂತ ಹೇಳ್ದೆ. ಅಳಿಯಂಗುನು ಮಗಳಿಗೂ ಇಬ್ಬರಿಗೂ ಹೇಳ್ದೆ ಕಣಮ್ಮ. ಹೇಳ್ದಂಗೆ ನಿರ್ತೀನ ಹೇಳ್ದೆ. ಏನು ಮಾಡ್ತೀವಿ, ಅವ್ರಿಗೇನೋ ಕಂಪ್ನಿಲೇನೋ ರಜೆ ಕೊಟ್ಟಿಲ್ವಂತೆ. ಅಲ್ಲೇ ಬೆಳಗ್ಗೆನೆ ಅವ್ರೂ ಇತ್ಲಾಗೇನೆ ನನಗೂ ಗೇಟ್ ಹತ್ರ ಬಿಟ್ಟು ಅವ್ರೂ ಹೋಗ್ಬಿಟ್ರು ಕಣಮ್ಮ. ಕಂಪ್ನಿಲೇನೋ ವರ್ಕ್ ಐತೆ, ಇದಕ್ಕೆ ಏನೋ ಆಯ್ತು ಪೂಜೆಗೇನೋ ರಜೆ ಕೊಡ್ತಾರೆ, ಅವಾಗೇನಾರ ಬರ್ತೀವಿ ಟೈಮ್ ಸಿಕ್ಕಿರಿ ಅಂತ ಹೇಳಿ ಹೋದ್ರು ಕಣಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ, ಬಂದೆ ಅತ್ಲಾಗಿ. ಹಂಗಾರೆ ಏನ್ ಕೊಟ್ಟಜ್ಜು ಬಾಗ್ನಕ್ಕೆ? ಏನ್ ತಗೊಂಡೋಗಿದ್ದೆ ಮಗಳಿಗೆ? ಹಾ, ಲೇ ಇನ್ನೇನು ತಗೊಂಡು ಹೋಗೋಣಮ್ಮ, ಇನ್ನೇನಿಲ್ಲ. ನಿಮ್ಮ ಅಜ್ಜಿ ಅದೆಂತದ ತಮಟ ರವೆ ಉಂಡೆ ಅವು ಇವು ಕಜ್ಜಾಯ ಏನೇನೋ ಮಾಡಿಕೊಟ್ಟು ಕಳಿಸಿದ್ಲು. ಹಂಗೇನೇನೆ ಸೀರೆನೂ ತಗೊಂಬಂದಿದ್ಲು. ಸೀರೆನೂ ಕೊಟ್ಟು ಕಳಿಸಿಳು. ಹಂಗೆ ನಾವು ತಗೊಂಡೋಗೋದು ಒಕ್ಕೆ ಇರಲ್ಲ ಕಣಮ್ಮ. ಹುಡುಗಿಗೆ ಏನ ಆಸೆ ಇರುತ್ತಲ್ಲ, ಅದಕ್ಕೆ ಅತ್ಲಾಗೆ ಒಂದು 10,000 ದುಡ್ಡು ಕೊಟ್ಟು ಸೀರೆ ಕೊಟ್ಟು ಹಣ್ಣಂಪಲ್ ಅವು ಇವು ತಗೊಂಡೋಗಿದ್ದೆ. ಪೂಜೆ ಮಾಡ್ಕೊಳಮ್ಮ ಅಂತ ಕೊಟ್ಟು ಬಂದೆ ಕಣಮ್ಮ, ಇನ್ನೇನು. ಸರಿ ಸರಿ ಆಯ್ತು ಬಿಡೋದ್ ಜೋ. ಏನಂದ್ರೆ ಹೆಣ್ಮಕ್ಳುಗಳಿಗೆ ಅವ್ರು ಎಷ್ಟೇ ಶ್ರೀಮಂತರಿದ್ರು, ಅವ್ರು ಎಷ್ಟೇ ದುಡಿದ್ರು, ಅದೇನಂದ್ರೆ ತವ್ರ ಮನೆದ ಆಸೆ ಇದ್ದೇ ಇರುತ್ತೆ ಕಣಜ. ಎಲ್ಲ ಹೆಣ್ಮಕ್ಳುಗಳಿಗೂ ಅಷ್ಟೇನೆ. ತವ್ರ ಮನೆ ಅಂದ್ರೆ ಸುಮ್ನಿರಕ್ಕಾಗುತ್ತೇನ ಜೋ? ಅದು ಆಸೆ ಅಲ್ವಾ ಅದು ಹೆಣ್ಮಕ್ಳುಗಳಿಗೆ? ಹಾ, ಹ್ಞೂ ಕಣಮ್ಮ, ಆಸೆ ಇರ್ದಂಗೆ ಇರುತ್ತೇನಮ್ಮ. ಅದಕ್ಕೇನೇನೆ ಇರೋದೊಬ್ಳು ಮಗಳು, ಅವಳಿಗೂ ನ್ಯಾಯವಾಗಿ ನಾವು ಬಾಗಣ ಕೊಡಲಿಲ್ಲ ಅಂದರೆ ಸರಿ ಆಗುತ್ತೇನಮ್ಮ. ಹಾಂ, ಅದಕ್ಕೆ ಅತ್ಲಾಗಿ ಹೋಗಿ ಕೊಟ್ಟು ಬಂದೆ. ನೋಡಂತ ಆಯ್ತು ಪೂಜೆಗೆ ಏನಾರ ಬಂದರೆ ಬರ್ತೀವಂತ ಹೇಳಿದ್ದಾರೆ. ಸರ್ ಕಣಮಣಿ, ಆಯಿತು, ನನಗೆ ಗೊತ್ತಾಯಿತು. ನಾನು ಮಂತವ ಬೇರೆ ಹೋಗ್ಬೇಕಣಮ್ಮ. ಅಲ್ಲ 2-3 ದಿವಸ ಆಯಿತು ಮಂತವ. ಹಸುಗಳು ಏನೇನು ಮಾಡಿದಾಳೋ ಅಜ್ಜಿ, ಬಡ್ಗಾಡ್ಕೊಂಡು ಒಬ್ಳೇನೇ ಎಷ್ಟು ಬಡ್ದಾಡ್ತಾಳೆ. ಹೋಗ್ತೀನಿ ಕಣಮ್ಮ, ಗೊತ್ತಾಯಿತು. ಎಲ್ಲಮ್ಮ ಹೋಗ್ತಿರೋದು ಇತ್ಲಾ ಕಡೆ? ಹಾಂ, ಅಲ್ಲ ಒತ್ತೆ ಮುಂಚೆನೇ ಎಲ್ಲೋಗ್ತಿದ್ಯಾ ನೀನು? ನಾನು ಹೊಲ್ತಾಗ ಹೋಗ್ತಿದ್ದೀನಿ ಕಣ ಜೋ. ಹೊಲ್ತಾವ ಒಂಚೂರು ರಾಗಿ ಕಳೆ ಕೀಳಿಸ್ತಿದ್ದು, ಕೂಲಿಯರ್ನ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲ ಕೂಲಿಯರೆಲ್ಲ ಹೋಗ್ಬಿಟ್ಟು ಹೊಲತಾವಿದ್ದಾರೆ, ನಮ್ಮ ಅಪ್ಪ ಕರ್ಕೊಂಡು ಹೋಗೈತೆ. ಇನ್ನೇ ನಾನು ಇಲ್ಲಿಂದ ಹೋಗ್ತಿದ್ದೀನಿ ಕಣ ಜಾ, ಹೊತ್ತಾಗುತ್ತೆ ನನ್ಗೂನು. ಸರಿ ಹೋಗು, ಇನ್ನೇನು ಬರ್ತಿರ್ತೀಯಲ್ಲ ಮಂತಾವ್ ಸಿಕ್ಕಿರೆ ಮಾತಾಡಿಸ್ತೀನಿ. ಸರಿ ಹೋಗು. ಸರಿ ಕಣಮಣಿ, ಆಯಿತು. 9 9 9 7 18 9 3 27 9 4 35 9 6 54 9 7 ಎಷ್ಟಪ್ಪ? ಅದೆಲ್ಲ ಮರ್ತೋಗ್ಬಿಡುತ್ತೆ. ಪಾಪ ಸುನಿಲ, ಏನು ಮಾಡ್ತಿದ್ಯೋ? ಹಾಂ, ಏನೋ ಅದು ಮಾಡ್ತಿರೋದು? ಅಲ್ಲ ಮನೆ ಮುಂದೆ ಕಾಲು ಚಾಚ್ಕೊಂಡ್ಬಿಟ್ಟು ಹಿಂಗೆ ಕುಂತಿಯಲ್ಲ ಬುಕ್ ಇಟ್ಕೊಂಡು, ಏನು ಮಾಡ್ತಿದ್ಯಾ ಬೆಳಬೆಳಗ್ಗೆನೆ? ತಾತ, ಯಾವಾಗ ಬಂದೆ? ಅತ್ತೆ ಊರಿಂದ ಇವಾಗ ಬರ್ತಿದೀಯ ಅನ್ನು? ಹಬ್ಬಕ್ಕೆ ಯಾಕೆ ಬರ್ಲಿಲ್ಲ ನೀನು? ಅಲ್ಲೇನೇನೆ ಅತ್ತೆ ಏನೇನೋ ಮಾಡುತ್ತಂತ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ಇವಾಗ ಬರ್ತಿದ್ಯಾ ಊರಿಗೆ? ನನಗೇನು ತಿನ್ನಕ್ ತಗೊಂಬರ್ಲಿಲ್ವಾ? ಒಬ್ನೇ ಮಾತ್ರ ಕೈ ಎಲ್ಲಾಡ್ಸ್ಕೊಂಡ್ ಬಂದಿಯಲ್ಲ. ಥೂ, ಈ ತಾತ ಹುಟ್ಟು ಮೋಸ್ಕರ ತಾತ ಇದು. ಎಲ್ಲ ತಿನ್ಕೊಂಡ್ಬಿಟ್ಟು ನನ್ಗೇನು ತಗೊಂಬರ್ದಂಗೆ ಹಂಗೇನೆ ಬಂದೈತ್ ನೋಡು. ಹೋದಲ್ಲ ಪಾಪ, ಎಲ್ಲ ತೆಗ್ದಿರ್ತಾರೆ. ಅಲ್ಲ 8:30ಗೆ ನಾನಿನ್ನು ಮಂತವಲನೇ ಇದ್ದೀನಿ ತಿಪ್ಟೂರಲ್ಲೆಲ್ಲ. ಇನ್ನು ಏನು ಮಾಡಿರಲ್ಲ, ಏನಿಲ್ಲ, ಏನೂ ತೆಗ್ದಿರಲ್ಲ. ಇಲ್ಲಾಂದ್ರೆ ಏನಾರ ಕೈಲಿ ಇಟ್ಕೊಂಬರ್ತಿದ್ದೆ ನೀನು ತಿನ್ನಕ್ಕೆ. ಸುಮ್ಮನಿರು, ಇನ್ನೇನು ಮಾಡೋಕ್ಕಾಗುತ್ತೆ. ಹಬ್ಬದ ಒಬ್ಬಿಟ್ಟು ಗಿಬ್ಬಿಟ್ಟೆಲ್ಲ ಮಾಡಿತಲ್ಲ ನಿಮ್ಮ ಅಜ್ಜಿ, ಒಬ್ಬಿಟ್ಟು ಬೋಂಡ ಏನೋ ಮಾಡಿರಿಲ್ವಾ? ಎಲ್ಲ ತಿಂದಿಯಾ? ಅಲ್ಲೇ ಏನು ತಗೊಂಬರಿಲ್ಲ ಅಂತ ಹೇಳ್ತಿದ್ಯಲ್ಲ ಪಾಪ. ಸರಿ ಕಣ, ಆಯ್ತು ಬಿಡ್ತಾತ. ಏನು ತಗೊಂಬಂದಿರಲ್ಲ ಅಂದ್ರೆ ಏನು ಪರವಾಗಿಲ್ಲ ಬಿಡು, ಇನ್ನೇನ್ ಮಾಡಕ್ಕಾಗತ್ತೆ. ಹಂಗಾದ್ರೆ ಸಂಜೆ ಕೊಡ್ತಾತ. ಸಂಜೆ ನನಗೆ ಚರ್ಮುಡಿ ಬೋಂಡ ತಿನ್ನಕ್ಕೆ ಇಲ್ಲ ಮಸಾಲೆ ಏನಾರ ತಿನ್ನಕ್ಕೆ ದುಡ್ಡು ಕೊಡಂತೆ ಬಿಡ್ತಾತ. ಏನು ತಗೊಂಬರಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ಹೋದಲ್ಲ ಪಾಪ, ಅದಿರ್ಲಿ ಕಣೋ. ನೀನು ಬೆಳಗ್ಗೆನೆ ಅಲ್ಲ 8 ಗಂಟೆಗೆ ಒತ್ತೆ ಮುಂಚೆನೇ ಮನೆ ಮುಂದೆ ಬುಕ್ ಇಟ್ಕೊಂಡು ಕುಂತೀಯ. ಯಾವತ್ತು ಹಿಂಗೆ ಬುಕ್ ಇಟ್ಕೊಂಡು ಓದ್ದವನೇನು ನೋಡೇ ಇಲ್ಲ ಕಣಪ್ಪ. ಇವತ್ತು ಏನು ಹಿಂಗೆ ಓದ್ತಿದ್ಯಾ? ಏನ ಸಮಾಚಾರ? ಏನು ಪ್ರಪಂಚ ಗಿಪಂಚ ಪ್ರಳಯ ಗಿಳಿ ಆಗುತ್ತೆ ನಾವು? ತಾತ ನೋಡು ಹೆಂಗ್ ಆಡ್ಕಣತ್ತೆ. ತಾತ, ನಾನು ಯಾವತ್ತೇನಂಗಾರೆ ಓದ್ತಾನಲ್ವಾ? ಏನೇನೋ ಹೇಳುತ್ತಿ ತಾತ. ಯಾಕೆ ಅರೆ ಬಡಿಯಕ್ಕೆ? ಅಪ್ಪಿ ತಪ್ಪಿ ಎಲ್ಲಾದ್ರೂ ಮೇಷ್ಟ್ರ ಮುಂದೆ ಹಿಂಗೆ ಆಡ್ಕೊಂಡ್ಬಿಟ್ಟಿಯ. ನನಗೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ನೋಡು. ಕಣೋ,
ಮಿಕ್ಕಿದಂತೆನೇ ನೀನು ಮಂತಾವ್ ಕೂತ್ಕೊಂಡು ಒಂದು ಕ್ಷಣ ಬುಕ್ ತೆಗೆದು ಓದ್ಕೊಳಲ್ಲ ನೀನು. ಅಂಥದ್ರಲ್ಲಿ ಇವತ್ತು ನೋಡಿದ್ರೆ ಗಣಪತಿ ಎಲ್ಲ ಇಟ್ಟಾರ ಊರಿನಲ್ಲಿ, ಹೋಗಿ ಆಟ ಆಡ್ದಂಗೆ ಗಣಪತಿ ಹತ್ರ ನಿನ್ಕೊಂಡಂಗೆ ನೀನು ನೋಡಿದ್ರೆ ಬುಕ್ ಇಟ್ಕೊಂಡು ಕುಂತಿಯಲ್ಲ ಅಲ್ಲೇ 8 ಗಂಟೆಗೆ ನೀನೆ. ಅದಕ್ಕೆ ಆಶ್ಚರ್ಯ ಆಗೋಯ್ತ್ಕೊಂಡು ನನಗೇನೆ. ಅದಕ್ಕೆ ಹೇಳದ್ನಪ್ಪ ಇನ್ನೇನು. ಕೇಳಬಾರ್ದೇನೋ ಅದನ್ನು. ಕಣ್ತಾತ ಹೋಗ್ತೀನಿ ಗಣೇಶನ ಹತ್ರ. ನಾನು ಈಗ ಬೆಳಗಿನ ಪೂಜೆ ಮಾಡ್ತಾರೆ ನೋಡು, ಫಲಾರ ಎಲ್ಲ ಮಾಡ್ತಾರೆ, ನಮ್ಮ ಹುಡುಗರೆಲ್ಲ ಪೂಜೆ ಎಲ್ಲ ಮಾಡ್ತಿರ್ತಾರೆ. ನಾನು ಹೋಗ್ತೀನಿ ಇನ್ನೊಂದು ಅರ್ಧ ಗಂಟೆ ಓದ್ಕೊಂಡು. ಏನ್ ಗೊತ್ತೆಂತ ಮತ್ತೆ ನಮ್ಮ ಸ್ಕೂಲ್ನಲ್ಲಿ ಮೇಷ್ಟ್ರು ಹೇಳಿದಾರೆ, 20ವರೆಗೂ ಮರ್ದಿ ಯಾರು ಕಲ್ಕೊಂಬಂದು ಸೋಮವಾರ ಬರೀತಾರೋ ಅವರಿಗೆ ಲೀಡರ್ ಮಾಡ್ತಾರಂತೆ. ಇಲ್ಲ ಅಂದ್ರೆ ಯಾರು ಕಲ್ತಿರಲ್ವಲ್ಲ ಅವರಿಗೆ ಲೀಡರ್ ಮಾಡೋದಂತೆ. ಅದಕ್ಕೆ ಆ ಪಿಂಕಿ ನನ್ಕಿಂತ ಏನಾದ್ರು ಜಾಸ್ತಿ ಓದ್ಕೊಂಬಂದ್ಬಿಟ್ಟು ಏನಾದ್ರು ಮೇಷ್ಟ್ರ ಮುಂದೆ ಒಪ್ಪಿಸ್ಬಿಟ್ರೆ 21ವರೆಗೂ ಮಗ್ಗಿ ಮುಗಿತ್ಕೊಂಡ್ ತತಾವ್ ಅವಳೇನೇ ಲೀಡರ್ ಆಗ್ಬಿಡ್ತಾಳೆ. ಮತ್ತೆ ಏನಿಲ್ಲ ಮತ್ತೆ ಅದಕ್ಕೆ ನಾನು ಏನಾರ ಮಾಡಿ ನಾಳೆ ಅಷ್ಟೊತ್ತಿಗೆ 20ವರೆಗೂ ಮಗ್ಗಿ ಎಲ್ಲ ಗಟ್ ಮಾಡ್ಕೊಂಡ್ಬಿಟ್ಟು ಬರ್ದು ಒಂದ್ಸಲಿ ಮೇಷ್ಟ್ರಿಗೆ ಒಪ್ಪಿಸ್ಬಿಟ್ರೆ ನಾನೇ ನೀನೇ ಲೀಡರ್ ಆಗ್ಬೋದು. ಕ್ಲಾಸ್ ಲೀಡರ್ ಗೊತ್ತಾ ನಿನ್ಗೆ? ಮಾನಿಟರ್ ಆಗ್ಬೋದು. ಇಲ್ಲ ಅಂದ್ರೆ ಅಷ್ಟೇ ನೀನು ಮತ್ತೆ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ ಸ್ಕೂಲ್ನಲ್ಲಿ. ಅದಕ್ಕೆ ಬೆಳಗ್ಗೆನೆ ಕುತ್ಕೊಂಡ್ಬಿಟ್ಟು ಓದ್ತಿರೋದು ಗೊತ್ತಾ? ಸಾಹೇಬ್ರು ಅದಕ್ಕನ್ನು ಹಿಂಗೆ ಓದ್ಕೊಂಡು ಕುಂತಿರೋದು ಒತ್ತಿ ಮುಂಚೆಯಿಂದನೇ. ಸರಿ ಸರಿ ಆಯ್ತು ಓದಪ್ಪ. ಒಳ್ಳೇದು ಮಾಡಲಿ. ಅಲ್ಕಣವ್ ಬಿಡು, ಆ ಪಿಂಕಿನೂ ಆಗಲಿ, ಅವಳು ನಮ್ಮ ಹುಡುಗಿನೇ ತಾನೇ. ಅವಳಾದ್ರೆ ಲೀಡ್ರು, ನಿನ್ಗೇನು ಕಷ್ಟ? ಆಗ್ಲಿ ಬಿಡು. ಅತಾಯ್ ಏನ್ ಹಿಂಗ್ ಮಾತಾಡ್ತಿದ್ಯಾ ನೀನು? ಆ ಪಿಂಕಿ ಕಡೆ ಮಾತಾಡ್ತೀಯ? ಅಪ್ಪಿ ತಪ್ಪಿ ಏನಾದ್ರು ಅವ್ಳು ಲೀಡರ್ ಆದ್ರೆ ಮುಗ್ದೋಯ್ತು ನನ್ ಕತೆ. ನಾನು ಇಷ್ಟ ದಿವಸ ಮೇಂಟೈನ್ ಮಾಡಿರೋ ಅವ ಎಲ್ಲ ಹೋಗ್ಬಿಡುತ್ತೆ. ನನ್ನ ಪ್ರೆಸ್ಟೀಜ್ ಏನಾಗೋದು ಗೊತ್ತಾ ಸ್ಕೂಲ್ನಲ್ಲಿ? ಈ ತಾತನ್ ನೋಡು ಪಿಂಕಿ ಕಡೆ ಮಾತಾಡುತ್ತೆ. ಏನ್ ಗೊತ್ತಾ, ಅವಳೇನಾದ್ರು ಲೀಡರ್ ಆಗ್ಬಿಟ್ರೆ ನಮ್ಮ ಮೇಲೆಲ್ಲ ಬೋರ್ಡ್ ಮೇಲೆಲ್ಲ ನಂದು ಚಂದು ಮೇಲೆಲ್ಲ ಹೆಸರು ಬರೀತಾಳೆ. ಹಂಗೇನೇನೆ ಮೇಷ್ಟ್ರು ಬಂದ್ರೆ ಸುಮ್ನೆ ಚಾಡಿ ಎಲ್ಲ ಹೇಳಿ ಒಡೆ ತಿನ್ನಿಸ್ತಿರ್ತಾಳೆ ನಮ್ಗೆ. ಸುಮ್ನೆ ನಿನ್ಗೆ ಗೊತ್ತಾಗಲ್ಲ ಅವಳು ಎಷ್ಟು ಕೆಟ್ಟ ಬುದ್ಧಿ ಆಯ್ತು ಗೊತ್ತಾ ಅವಳು ತವ. ಈ ಸಲ ಏನ್ ಮಾಡಿದ್ರು ಅವಳಿಗೆ ಲೀಡರ್ ಅಂತೂ ಆಗದೆ ಬಿಡದೇ ಇಲ್ಲ. ನಾನ್ ಲೀಡರ್ ಆಗೇ ಆಗ್ತೀನಿ ಗೊತ್ತಾ ನಿಂಗೆ? ಸರ್ ಕಣಪ್ಪ ಆಯ್ತು. ಹೆಂಗ ಸದ್ಯ ದೇವ್ರ ದಯದಿಂದ ನೀನು ಹಿಂಗೇನೇನೆ ಒಳ್ಳೆ ಬುದ್ಧಿಯಿಂದ ಹಿಂಗೆ ಓದ್ಕೊಂಡ್ಬಿಟ್ರೆ ಸಾಕಳ್ಳೆ ಪಾಪ. ಇನ್ನೇನೋ ಬೇಡ ನಮ್ಗೆ. ನೀನೇ ನಮ್ಗೆ ದುಡ್ದು ಹಾಕ್ಬೇಡ. ಸದ್ಯ ತರಲೆ ಕೆಲಸ ಮಾಡ್ದಂಗೆ ಹಿಂಗೆ ಓದ್ಕೊಂಡ್ಬಿಟ್ರೆ ಸಾಕಳ್ಳೆ ಪಾಪ. ಇನ್ನೇನೋ ಬೇಡವು. ಸರಿ ಆಯ್ತು ಬಿಡು, ಓದ್ತೀನಿ. ಓದ್ದಂಗೆ ನಾನೇನು ಇರಲ್ಲ, ನಿನ್ನ ತಲೆ ಕೆಡಿಸ್ಕೊಬೇಡ ಬಿಡು. ಕಳ್ಳ ಪಾಪ. ನಿಮ್ಮ ಅಜ್ಜಿ ಹತ್ಲಾಗೋಯ್ತಾ? ಇಷ್ಟೊತ್ತಾಯ್ತು ಮಂತಾವ್ ಬಂದು ಒಂದು ತೊಟ್ಟು ನೀರು ಕುಡಿಯೋಕೆ ನೀರು ಕೊಡಲ್ಲ ಏನಿಲ್ಲ ನಿಮ್ಮ ಅಜ್ಜಿ. ಎಲ್ಲಿ ಕರಿಯಕ್ಕೆ ಹೋಗ, ಎಲ್ಲೋದ್ಲು ಕೂಗೋ. ತಾತಾವ್ ಏನ್ ಗೊತ್ತಾ, ಅಜ್ಜಿ ಒಳಗಡೆ ತಿಂಡಿ ಮಾಡ್ತೈತ್ ಕಣ್ತಾತ. ತಡಿ ಕೂಗ್ತೀನಿ. ಅಜೇ ಅಜೇ ಬಾರಜಿ, ಇಲ್ಲಿ ತಾತ ಬಂದೈತ್ ನೋಡಿ, ಕೂಗ್ತೈತೆ. ಬಾಯಿಲಿ ಬಾಯಿಲಿ. ನೋಡ್ದೇನೆ ಈ ಅಜ್ಜಿನ? ಅಲ್ಕಣೆ ನಾನು ಬಂದವಲ್ಲೇ ಅರ್ಧ ಗಂಟೆ ಮೇಲಾಯ್ತು ಕಣೆ. ಈ ಹುಡುಗನ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ. ನೀನು ಇವಾಗ ಬರ್ತೀಯ ಆವಾಗ ಬರ್ತೀಯ ನೀರು ತಗೊಂಬರ್ತೀಯ ಕುಡಿಯಕ್ಕಂತ ನಾನು ನೋಡಿರೆ ಬರಲೇ ಇಲ್ಲಮ್ಮ. ಅದಕ್ಕೆ ಹೋಗಿವು. ಕಣಜ, ಏನಜ ಸಮಾಚಾರವು? ಬಾಗಣ ಪೂಜೆ ಎಲ್ಲ ಚೆನ್ನಾಗಿ ಆಯ್ತೇನಜ? ಇಬ್ರಾಳ್ಗೂ ಅತ್ಲಾಗಿ ಕರ್ಕೊಂಬಂದಿದ್ರೆ ಗಂಡ ಹೆಂಡತಿ ಇಬ್ರಾಳು ಬಂದು ನಮ್ಗೂ ಮಕ ತೋರ್ಸಿ ಹೋಗ್ತಿದ್ರಲ್ಲ. ಊರಿಗೆ ಬಂದಿದ್ರ ಅನ್ಸುತ್ತೆ. ಅತ್ಲಾಗಿ ಮಕ ತೋರಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಅಲ್ಲೇ ಹೋಗ್ಬಿಟ್ರ ಏನ್ ಮಂತವ್ಲೇನೆ ಇದಾರ? ಇಲ್ಕಣೆ ಬಾಗಣ ಪೂಜೆ ಎಲ್ಲ ಭಾಳ ಚೆನ್ನಾಗಿ ಮಾಡಿಳು. ಅವ್ರ ಅತ್ತೆ ಎಲ್ಲ ಇದ್ರಲ್ಲ, ಎಲ್ಲರೂ ಸೇರ್ಕೊಂಡು ಭಾಳ ಚೆನ್ನಾಗಿ ಮಾಡಿರು. ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡಿರು. ಕರೆದೆ ಕಣಮ್ಮ. ನಾನು ಬರ್ರಮ್ಮ ಹೋಗಿರಂತೆ, ನಿಮ್ಮ ಅಮ್ಮ ಎಂಬ ಬೈತಾಳೆ, ಬರ್ರಿ ಅತ್ಲ ಊರಿಗೆ ಹೋಗಿ ಬರೀರಂತೆ ಅಂತ ಹೇಳ್ದೆ. ಇಲ್ಲಿ ಕಣಪ್ಪ ನಮಗೂ ಕಂಪ್ನಿಲಿ ಕೆಲಸ ಐತೆ, ರಜೆ ಕೊಟ್ಟಿಲ್ಲ. ಆಯ್ತು ಪೂಜೆಗೆ ಬಂದಾಗ ಬಂದ ಅಮ್ಮ ಹೆಂಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀವಿ, ನೀನು ಹೋಗಿನ್ನು ಅಂತ. ಅವರು ಬೆಳಗ್ಗೆನೇ ಅತ್ಲಾಗಿ ಬೆಂಗಳೂರಿಗೆ ಹೋದ್ರು. ನನಗೆ ಹಂಗೇನೇನೆ ಗೇಟ್ ತಾವು ಬಿಟ್ಟು ಹೋದ್ರು ಕಣೆ ಅವರೇ ಕಾರಲ್ಲಿ. ಇನ್ನೇನು ಮಾಡೋಕ್ಕಾಗತ್ತಂತ ನಾನು ಬಂದೆ ಅತ್ಲಾಗಿ. ಮತ್ತೆ ಹಸ ಎಲ್ಲ ಕಟ್ ಬಂದ ಹೊಲ್ತಾವ? ಕಟ್ ಬಂದ್ಯಾ? ಏನು ಕಟ್ ಬರ್ಬೇಕೆ? ಇಲ್ಲ ಕಣಜ, ತಿಂಡಿ ಮಾಡ್ತಿದ್ದೆ. ಇನ್ನೇನು ತಿಂಡಿ ಅವಳಿಗೆ ನೀರು ಹಿಡಿತಿರ್ಬೇಕು. ಇನ್ನೇನು ತಿಂಡಿ ಮುಗಿಸ್ಕೊಂಡು ತಿಂಡಿ ಮಾಡೆಲ್ಲ ತಿಂಡಿ ತಿನ್ಕೊಂಡು ಅತ್ಲ ಕಟ್ ಬರೋಣಂತ ನಾನು ಕಾಯ್ಕೊಂಡಿದ್ದೆ. ಅಲ್ಲ ನೀನೇ ಬಂದು ಯಾವಾಗ ಕಟ್ ಬಾ ಹೋಗು. ನನಗೊಂಚೂರು ಕೆಲಸ ಐತೆ, ಅಡುಗೆ ಪಡಿಗೆ ಮಾಡೋದೈತೆ. ಹೋಗು, ಅಡುಗೆ ಎಲ್ಲ ಮಾಡಿರ್ತೀನಿ, ತಿಂಡಿ ಎಲ್ಲ ಮಾಡಿರ್ತೀನಿ. ನೀನು ಹೋಗ್ಬಿಟ್ಟು ಸ್ಕೂಲೆಲ್ಲ ಕಟ್ ಬಾ ಹುಡುಗು. ಸರಿ ಕಣೆ ಆಯ್ತು. ಹೋಗಿ ನೀನು ಕೆಲಸ ಮಾಡ್ಕ. ಇನ್ನೇನು ಹೋಗಿ ಒಂಚೂರು ನೀರು ತಗೊಂಬ ಹೋಗು. ಒಡಗಿಲ್ಲಿ ಬಾಯಾರ್ಸೈತೆ. ನೀರು ಕುಡ್ದು ಒಂದ್ಗಳಿಗೆ ಸಮಾಧಾನ ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಗಿ ಆ ಸ್ಕೂಲ್ನೆಲ್ಲ ಕಟ್ ಬರ್ತೀನಿ. ಒಳಗೆ ನೀರು ತಗೊಂಬ. ಪಾಪ ಸುನಿಲ, ನಿಂದು ಓದ್ಕೊಳೋದೆಲ್ಲ ಆಗಿದ್ರೆ ಬಾರ ಹೋಗಿ ಬರೋಣ ಹೊಲ್ತಾವ. ಹೋಗಿ ಬಂದು ನಾನು ಆ ಸ್ಕೂಲ್ ಇಟ್ಕೊಳ್ತೀನಿ, ನಿನ್ನ ಕರ ಇಟ್ಕೊಳವಂತೆ ಬಾರ. ಇಟ್ಕೊಂಡು ಕಟಾಕಿ ಹಂಗೆ ಗೂಟ ಹೊಡೆದು ಬರೋಣಂತೆ ಬಾರಪ್ಪ. ಬರ್ತೀಯಾ? ಹ್ಞೂ ತಾತ ಆಯ್ತು. ಇದು 9 ಇನ್ನೊಂದು ಚೂರು ಐತೆ, ತಡಿ ಅದು ಮುಗಿಸ್ಕೊಂಡ್ಬಿಡ್ತೀನಿ. ನೀನು ನೀರು ಕುಡ್ದು ಒಂದ್ ಗಳಿಗೆ ಸುಧಾರ್ಸ್ಕ. ಅಷ್ಟ ನಾನು 9 ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಓದ್ಕೊಂತೀನಿ ಬಂದು, ಸರಿನಾ? ನೋಡಿದ್ರೇಂದ್ರಪ್ಪ, ನೀವು ಬಾಗಣ ಎಲ್ಲ ಕೊಟ್ಟು ಬಂದ್ರೇಂದ್ರಪ್ಪ. ನಿಮ್ಮ ಮಗಳುಗಳಿಗೆ, ಅಕ್ಕಂದ್ರುಗಳಿಗೆ, ತಂಗಿರುಗಳಿಗೆಲ್ಲ ಕೊಟ್ಟು ಬಂದ್ರ. ಇಂಥ ಕಥೆಗಳು ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಯಾರ್ಯಾರು ನಮ್ಮ ಚಾನೆಲ್ನ ವೀಕ್ಷಿಸ್ತಿದ್ದೀರೋ, ಹಂಗೇನೇನೆ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ನ ಪರವಾಗಿ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.